ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ಹಾಗೂ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ, ಯಾಕೆಂದರೆ ಸುಮಾರು 6ನೇ ತಾರೀಕಿಂದ ಒಂದು ನಮ್ಮ ಜಾಲಾರಿ ಗಂಗಮ್ಮ ದೇವರ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸುಮಾರು 12ನೇ ತಾರೀಕು 13ನೇ ತಾರೀಕುವರೆಗೂ ನಮ್ಮ ಕಾರ್ಯಕ್ರಮ ಆಗುತ್ತೆ. ಈ ಕಾರ್ಯಕ್ರಮ ಏನು ಅಂದರೆ ಒಂದು ಪ್ರಚಾರ, ಈ ಒಂದು ಸುದ್ದಿಗೋಷ್ಠಿ ಆಗಲಿ, ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಆಗೋದು ಮತ್ತು ಮಾಧ್ಯಮ ಸ್ನೇಹಿತರಾಗಿರ್ಬೋದು, ಮೊದಲಿಂದನೂ ಒಂದು ಪ್ರಚಾರ ಸುದ್ದಿಯಲ್ಲಿ ನೀವೆಲ್ಲ ಒಂದು ಸಹಕರಿಸಿ ನೀವೆಲ್ಲ ಒಂದು ಭಾಗಿಯಾಗಿದ್ದೀರಾ. ಅದಕ್ಕೋಸ್ಕರ ಇದನ್ನು ಕರೆದಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಇಷ್ಟೇ. ಸುಮಾರು ಎಲೆಕ್ಟ್ರಾನಿಕ್ ಮೀಡಿಯಿಂದ ಸುಮಾರು ತಮಿಳುನಾಡು, ಆಂಧ್ರ, ಕರ್ನಾಟಕ ಸುಮಾರು ಹಳ್ಳಿಗಳಿಂದ ಬರುತ್ತೆ. ಇದು ಒಬ್ಬರು ದೇವತೆ ಅಲ್ಲ, ಊರಿನ ಗ್ರಾಮ ದೇವತೆ ಅಮ್ಮ. ಆ ಗ್ರಾಮ ದೇವತೆ ಎಲ್ರಿಗೂ ಒಂದು ಆಶೀರ್ವಾದ ಸಿಗಲಿ, ಎಲ್ರಿಗೂ ಒಂದು ಸಿಗಲಿ ಅಂತೇಳ್ಬಿಟ್ಟು ಈ ಒಂದು ಪ್ರಚಾರಗೋಷ್ಠಿಯನ್ನು ಮಾಡ್ತೀವಿ. ಈಗ ಕರಗ ಮಹೋತ್ಸವದ ಹಿನ್ನೆಲೆ ಏನೆಲ್ಲ ಪೂಜಾ ಕಾರ್ಯಕ್ರಮ ಇರುತ್ತೆ ಅಂತ? ಈಗ ಸುಮಾರು ಧರ್ಮರಾಯರ ಕರಗ ಮಹೋತ್ಸವದ ಸೋಮವಾರ 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಒಂದು ಗಣಪತಿ ಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ 7ನೇ ತಾರೀಕು 7/4/2026 ಬೆಳಗ್ಗೆ 9 ಗಂಟೆಗೆ ಎಲ್ಲ ಸುವರ್ಣೀಯರು ಮತ್ತು ಮಹಿಳೆಯರಿಂದ ಕುಂಕುಮಾರ್ಚನೆ, ಗಂಗಾದೇವಿಯ ಕುಂಕುಮಾರ್ಚನೆ ಮತ್ತು ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಚಂಡಿಕಾ ಹೋಮ ಕಾರ್ಯಕ್ರಮ ಸುಮಾರು ಒಂದು ರಸ್ತೆ ವಾಸು ಚೌಟ್ರಿವರೆಗೂ ಒಂದು ಶಾಮಿಯಾನೆಲ್ಲ ಹಾಕಿಸಿ ಎಲ್ಲ ಸುಮಂಗ್ಲಿಯನ್ನು ಕೂಡಿಸಿ ಅವ್ರ ಕೈಯಲ್ಲಿ ಅರ್ಚನೆ ಮಾಡಿಸಿ ಊರಿಗೊಂದು ಶಾಂತಿ ಸಿಗಲಿ ಅಂತ ಒಂದು ಕಾರ್ಯಕ್ರಮ ಮಾಡಿ ಇದೇ ವಾಸವಿ ಚೌಟ್ರಿಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿರ್ತೀವಿ. 8ನೇ ತಾರೀಕು ಬುಧವಾರ ಸಂಜೆ 7 ಗಂಟೆಗೆ ಒಂದು ಧ್ವಜಾರೋಹಣ ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ. ನಮ್ಮ ಸುಪ್ರಸಿದ್ಧ ಮೇಲೂರು ಧರ್ಮೇಂದ್ರ ಅವರಿಂದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಧ್ವಜಾರೋಹಣ ಕಾರ್ಯಕ್ರಮ ಸ್ಟಾರ್ಟ್ ಆಗಿ 9ನೇ ತಾರೀಕು ಗುರುವಾರ ರಾತ್ರಿ 9 ಗಂಟೆಗೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ BB ರಸ್ತೆಯಲ್ಲಿರೋದ್ರಿಂದ ಅಲ್ಲಿ ಒಂದು ಹಸಿ ಕರಗವನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಶುರುವಾಗಿ ಎಲ್ಲ ರಾಜಬೀದಿಗಳು, ಎಲ್ಲ ಒಂದು ಬಜಾರ್ ರಸ್ತೆ ಆಗೋದು, ಕೋದಂಡರಾಮ ಗುಡಿ ಆಗೋದು, ಟೌನಲ್ಲಿ ಆಗೋದು, ನಮ್ಮ ಗಂಗಮ್ಮ ಗುಡಿ ಆಗೋದು, ಸುಮಾರು ಒಂದು 3 ಗಂಟೆಗಳ ಕಾಲ ಒಂದು ಪ್ರದರ್ಶನ ಮಾಡಿ ಹಸಿ ಕರಗವನ್ನು ಒಂದು ಊರಿನ ಎಲ್ಲ ಧರ್ಮೇಂದ್ರ ಅವರು ಒತ್ತುತ್ತಾರೆ. ಸರ್, ಈಗ ಜಾಲಾರಿ ಗಂಗಮಾಂಬ ದೇವಿಯ ಕರಗ ಮಹೋತ್ಸವದ ಒಂದು ವಿಶೇಷತೆ ಏನು ಅಂತ, ಎಷ್ಟು ವರ್ಷದಿಂದ ಈ ಕರಗ ಮಹೋತ್ಸವವನ್ನು ಯಾರು ಹೊರ್ತಿದ್ದಾರೆ? ಈ ಕರಗ ಮಹೋತ್ಸವನ ಸುಮಾರು 64ನೇ ವರ್ಷದ ಕರಗ ಮಹೋತ್ಸವ. ಈ 64ನೇ ವರ್ಷದ ಕರಗ ಮಹೋತ್ಸವ ಧರ್ಮೇಂದ್ರ ಅವರಿಂದ, ನಮ್ಮ ಮೇಲೂರು ಧರ್ಮೇಂದ್ರ ಅಂತ, ಆ ಧರ್ಮೇಂದ್ರ ಅವರು ಸುಪ್ರಸಿದ್ಧವಾಗಿ ಭಾಳ ಚೆನ್ನಾಗಿ ಇಲ್ಲಲ್ಲೇ ಎಲ್ಲ ಬಾಗೇಪಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಬಾಗೇಪಲ್ಲಿಯಲ್ಲಿ ಹೊರಿತಾರೆ, ಇಲ್ಲಿ ಹೊರಿತಾರೆ, ಬೆಂಗಳೂರು ಸುಮಾರು ಕಡೆಗಳೇ ಅವರು ಹೊರಿತಾರೆ. ಒಂದು ಸುಪ್ರಸಿದ್ಧವಾಗಿ ಧರ್ಮೇಂದ್ರ ಅವರಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಸರ್? ಅವ್ರಿಗೆ ಮುಂಜಾಗ್ರತಾ ಕ್ರಮಗಳಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂತ? ಈಗ ನಾವು ಪೊಲೀಸ್ ಇಲಾಖೆಗೆ ಮೊದಲನೇ ಒಂದು ಕೊಟ್ಟಿರ್ತೀವಿ, ಮತ್ತು ತಹಸೀಲ್ದಾರಿಂದ ನಾವು ಕರಗದ ಒಂದು ಪರ್ಮಿಷನ್ ತೊಗೊಂಡಿರ್ತೀವಿ. ಆ ಪರ್ಮಿಷನ್ ತಗೊಂಡು ಮತ್ತೆ ಆ ಪರ್ಮಿಷನ್ನ ನಮ್ಮ ಪೊಲೀಸ್ ಇಲಾಖೆಗೆ ತಲುಪಿಸ್ತೀವಿ. ಪೊಲೀಸ್ ಇಲಾಖೆ ಒಂದು ಮುನ್ನೆಚ್ಚರಿಕೆಯಿಂದ ಸುಮಾರು ವರ್ಷಗಳಿಂದ ನಮಗೆ ಸಹಾಯ ಮಾಡ್ತಾಯಿದೆ. ಯಾಕಂದರೆ ಒಂದು ರಿಸರ್ವ್ ಹಾಕಿ, ಪೊಲೀಸ್ನೆಲ್ಲ ಹಾಕಿ ಬಂದೋಬಸ್ತ್ ಮಾಡಿ, ಯಾವ ಆರ್ಕೆಸ್ಟ್ರಾ ಇರುತ್ತೆ, ಎಲ್ಲಿ ವಾದ್ಯಗೋಷ್ಠಿಗಳಿರುತ್ತೆ, ಎಲ್ಲಿ ನಾಟಕ ಇರುತ್ತೆ, ಎಲ್ಲಿ ಅನ್ನಸಂತರ್ಪಣೆ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿ ಅವ್ರವ್ರ ಕಾರ್ಯಕ್ರಮ, ಅವ್ರವ್ರ ಕೆಲಸ ಅವರು ನಿರ್ವಹಿಸ್ತಾರೆ. ಎಷ್ಟು ಜನ ಸೇರುವಂಥ ನಿರೀಕ್ಷೆ? ಒಂದು 75ರಿಂದ 1 ಲಕ್ಷ ಜನ ಲಾಸ್ಟ್ ಟೈಮ್ ನಮ್ಮ ಮೀಡಿಯಾ ಸ್ನೇಹಿತರು ಹಾಗೂ ಒಂದು ಪೊಲೀಸ್ ಇಲಾಖೆ ಹೇಳಿರುವಂಥ ಮಾಹಿತಿ. ಎಲ್ಲ ಒಂದು ಊರಿನ ಭಕ್ತಾದಿಗಳು ಕೆಲವರು ಕೊಡ್ತಾರೆ, ಕೆಲವು ಗಣ್ಯತಿಗಳು ಕೊಡ್ತಾರೆ. ಸುಮಾರು ಈಗ ಏನು ಆರ್ಕೆಸ್ಟ್ರಾ ಕೆಲವೆಲ್ಲ ಮಾಡ್ತಾರೆ, ಅವರ ಸ್ನೇಹಿತರುಗಳೇ ಕೆಲವು ಹಾಕ್ಕೊತಾರೆ. ಇನ್ನೂ ಕೆಲವು ಹೆಚ್ಚು ಮಾಡ್ತಾರೆ. ಇಲ್ಲಿ ನಾವು ಮಾಡ್ತಾಯಿದ್ದೀವಿ, ಅಧ್ಯಕ್ಷರು, ಪದಾಧಿಕಾರಿಗಳು, ಇಲ್ಲಿ ಮೀಡಿಯಾ ಮುಂದೆ ಯಾರು ನಿಂತಿದ್ರು ಎಲ್ಲರೂ ಖರ್ಚು ವೆಚ್ಚಗಳು ನಾವೇ ಸ್ವಲ್ಪ ಏನೇ ಕಡಿಮೆ ಬಂದರೂ ಹಾಕ್ಕೊಳ್ತೀವಿ. ಭಕ್ತಾದಿಗಳು ಕೊಡ್ತಾ ಇದ್ದಾರೆ, ಎಲ್ಲ ರೀತಿಯಲ್ಲಿ ನಿರ್ವಹಿಸ್ತಾರೆ. ಸರ್, ಈಗ ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆ ಅಗಲೀಕರಣ ಆಗುವಂಥ ಚಿಂತನೆ ಕೂಡ ನಡೀತಿದೆ. ಒಂದು ವೇಳೆ ಅದೇ ರೀತಿ ಏನಾದರೂ ಆದರೆ ನಿಮಗೆ ದೇವಸ್ಥಾನಕ್ಕೆ ಯಾವ ರೀತಿ ತೊಂದರೆ ಆಗ್ಬೋದು? ಅಲ್ಲಿ ಅಧಿಕಾರಿಗಳ ಹತ್ರ ಒಂದು ಮನವರಿಕೆ ಮಾಡ್ಕೊತೀವಿ. ಯಾಕಂದರೆ ಒಂದು ಸುಮಾರು ಒಂದು 200, 300, 400 ವರ್ಷ ಒಂದು ಇತಿಹಾಸದ ದೇವಸ್ಥಾನ ಅದು, ಆ ಜಾಲಾರಿ ಗಂಗಮ್ಮ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಇರುವಂಥ ಜಾಗ ಕೆಲವೆಲ್ಲ ಅಗಲೀಕರಣ ಮಾಡೋ ಜಾಗದಲ್ಲಿ ನಮ್ಮದೇ ಆದ ಜಾಗ ಇದೆ. ಒಂದು ಜಾಗ ಬೇಕಾದ್ರೆ ಕೊಟ್ಟು ಏನಿದೆಯೋ ಮಾಡೋದಕ್ಕೆ ತೊಂದರೆ ಇಲ್ಲ. ಆದರೆ ಮನವಿ ಮಾಡ್ತೀವಿ, ಈ ಥರ ಹೊಡೆಯೋದು ಬೇಡ ಅಂತ. ಆದಷ್ಟು ಯಾಕಂದರೆ ಎಲ್ಲ ಅಂಗಡಿ ಮಾಲೀಕರು, ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳು ಎಲ್ಲ ಇರೋವಂಥ ಅಂಗಡಿಗಳು, ಯಾಕಂದರೆ ಬಜಾರ್ ರಸ್ತೆ ಆಗೋದು. ಯಾಕಂದರೆ ಈಗ ಚಿಕ್ಕಪೇಟೆ ಅವಿನ್ಯೂ ರೋಡಲ್ಲಿ ಇನ್ನೂ ಚಿಕ್ಕದಾಗೇ ಇದೆ, ಅಲ್ಲಿ ಯಾರೂ ಹೊಡೆದಿರಲಿಲ್ಲ. ಇಲ್ಲಿ ಹೊಡೆಯೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
ಇನ್ನು ನಮ್ಮ ಇಲ್ಲಿವರೆಗೂ ಇನ್ನೂ ಸುದ್ದಿ ನಮ್ಗೆ ಗೊತ್ತಿಲ್ಲ. ಈಗ ತಾವು ಮೀಡಿಯಾವ್ರು ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ಅದು ವಿಚಾರ. ಏನಾದ್ರು ಇದ್ದರೆ ಅದನ್ನು ನಾವು ಅಧಿಕಾರಿಗಳ ಹತ್ರ ಮನವರಿಕೆ ಮಾಡಿಕೊಂಡು ಅದ್ರ ಬೇಕಾಗಿರೋ ಅಧಿಕಾರಿಗಳ ಹತ್ರ ಮನವರಿಕೆ ತಿಳಿಸ್ತೀವಿ.